ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಕೆ ಇ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಮೋಸವನ್ನು ಮಾಡಿದೆ ಅಂತೇಳಿ. ನೋಡಿ, ಇಲ್ಲಿ ಯಾವ ರೀತಿಯ ಮೋಸವನ್ನು ಆಗಿದೆಯಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ KSP ಮೊದಲು ಎಕ್ಸಾಮನ್ನು ನಡೆಸ್ತಾ ಇತ್ತು. ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಗುಣಮಟ್ಟ ಯಾವ ರೀತಿ ಇತ್ತಪ್ಪ ಅಂದರೆ 90 ನಿಮಿಷದಲ್ಲಿ ಬಿಡಿಸ್ಬೋದು. ಆ ರೀತಿಯ ಗುಣಮಟ್ಟದಿಂದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಇಲ್ಲಿ KSP ಆ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತಾ ಇತ್ತು. ಇವಾಗ KA ಗುಣಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತದೆ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ 90 ನಿಮಿಷ ಒಂದು ಟೈಮ್ ಇದೆ. ಆ ಟೈಮಿಗೆ ಅನುಗುಣವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕಾಗ್ತದೆ. 1.5 ಗಂಟೆ ಸಾಲ್ತಾ ಇಲ್ಲ. ಆ ರೀತಿ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಇನ್ನೂ ಅರ್ಧ ಗಂಟೆ ಜಾಸ್ತಿ ಕೊಟ್ಟು ಈ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೆ ಉತ್ತಮವಾಗಿತ್ತು. ಇಲ್ಲಪ್ಪ ಅಂದ್ರೆ ಒಂದು ಒನ್ಲೈನ್ ಕ್ವಶನ್ಗಳೇ ಇಲ್ಲ. ಆ ರೀತಿಯ ಒಂದು ಪ್ರಶ್ನೆಗೆ 1 ನಿಮಿಷ ತೆಗೆದುಕೊಂಡ್ರೂ ಕೂಡ ಇನ್ನೂ 10 ಪ್ರಶ್ನೆಗಳು ಉಳಿತಾವ. 1 ನಿಮಿಷಕ್ಕೆ ಒಂದು ಪ್ರಶ್ನೆಗೆ ಉತ್ತರಿಸಬೇಕಪ್ಪ ಅಂದ್ರೆ ಜಾಸ್ತಿ ಓದೋರು ಇರ್ತಾರೆ, ಮೇಧಾವಿಗಳು ಇಲ್ಲ ಅಂತೇಳಿ ಈ ವಿಡಿಯೋಗೂ ಕೂಡ ಕಮೆಂಟ್ ಮಾಡ್ತಾರೆ. ಇರಲಿ, ಅದೇ ರೀತಿ ಓದಬೇಕು ಹಾಗೆ ಹೀಗೆ ಅಂತೇಳಿ ಇರಲಿ. ಇಲ್ಲಿ ಅತಿ ಓದಿದವರು ಮತ್ತು ಅತಿ ಕಡಿಮೆ ಓದಿದವರನ್ನ ಎಲ್ಲವನ್ನ ಲೆಕ್ಕಿಗೆ ತೆಗೆದುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕಾಗ್ತದೆ. ಒಂದು ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಟ್ಟು ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ನೋಡಿ, ಇದು non-HK ಒಂದು ಪ್ರಶ್ನೆ ಪತ್ರಿಕೆ D3 ಅಂತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ, D2 ಅಂತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಸಿರೀಸ್ ಆಗಿರ್ತದೆ. ನೋಡಿ, ಇಲ್ಲಿ ಯಾವ ರೀತಿ ಪ್ರಶ್ನೆಗಳಿವೆಯಪ್ಪ ಅಂದ್ರೆ ನಾನು ಆಲ್ರೆಡಿ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿದ್ದೇನೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಸುಮಾರು ಒಂದು 15 ಪ್ರಶ್ನೆಗಳದಾವೆ. ಒಂದು ನಿಮಿಷದಲ್ಲಿ ಬಿಡಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಉತ್ತಮ ಗುಣಮಟ್ಟದ ಪ್ರಶ್ನೆಗಳು ಇದ್ದಾವೆ. ಇದೇ ರೀತಿ ಎಕ್ಸಾಮನ್ನು ನಡೆಸ್ತದೆ. ಆದರೆ ಇಲ್ಲಿ ಒಂದು ಟೈಮನ್ನು ಯಾವ ರೀತಿ ಇದೆ KE ನಡೆಸ್ತಕ್ಕಂಥ ಉಳಿದೆಲ್ಲ ಒಂದು ಪ್ರಶ್ನೆ ಪತ್ರಿಕೆ ಟೈಮನ್ನು ನೋಡಿ ನೀವು 2 ಗಂಟೆ, FDA 2 ಗಂಟೆ ಇದೆ. ಅದೇ ರೀತಿ ಬೇರೆ ಬೇರೆ ಎಕ್ಸಾಮ್ ಎಲ್ಲವೂ ಕೂಡ 2 ಗಂಟೆ ಟೈಮನ್ನು ಇರ್ತಕ್ಕಂಥ. ಇದಕ್ಕೂ ಕೂಡ ಒಂದು ಅರ್ಧ ಗಂಟೆ ಜಾಸ್ತಿ ಕೊಟ್ಟರೆ ಇಲ್ಲಿ ಏನು ಆಗ್ತಾ ಇರಲಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು ಜನ ಕಮೆಂಟನ್ನು ಕೂಡ ಮಾಡಿದರೆ ಇದನ್ನು ಇಲ್ಲಿ KE ಏನು ನಡೆದಪ್ಪ ಅಂದರೆ ವಿಜಯಪುರದ ತಿಕೋಟದಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನು ಕೂಡ ಇದೇ ವಿವಾದಗಳನ್ನು ಆಗಿರ್ತಕ್ಕಂಥದ್ದು. ಮತ್ತು ಕ್ರಮ ಸಂಖ್ಯೆ ಒಂದೇ ಇರಬೇಕ್ರಿ. ಎಲ್ಲ ಒಂದು ಸುಮಾರು ಎಕ್ಸಾಮನ್ನು ಬರೆದವ್ರು ಇರ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತದೆ. ಎಕ್ಸಾಮ್ ಹಾಲ್ನಲ್ಲಿ ಕೂಡ ಅವ್ರು ಏನು ಹೇಳಿರ್ತಾರೆ, ನಿಮ್ಮ ಒಂದು ಕ್ವಶನ್ ಪೇಪರ್ ಕೋಡ್ ಮತ್ತು OMR ಕೋಡ್ ಒಂದೇ ಇದ್ರೆ ಮಾತ್ರ ನೀವು OMR ಸೀಟಲ್ಲಿ ಫಿಲ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸುಮಾರು ಜನ ಇದೇ ರೀತಿ ಹೇಳಿದ್ದಾರೆ ಮತ್ತು ಎಲ್ಲವೂ ಕೂಡ ಒಂದೇ ಇದೆ. ಆದರೆ ವಿಜಯಪುರದ ತಿಕೋಟದಲ್ಲಿ ಇದೇ ರೀತಿ ಒಂದು ಮಿಸ್ ಮ್ಯಾಚಿಂಗ್ ಆಗಿರ್ತಕ್ಕಂಥ. ಅಲ್ಲಿ ಯಾವ ರೀತಿ ಆಗಿದೆಯಪ್ಪ ಅಂದರೆ ಒಂದು ಬ್ಲಾಕೊಂದು ಮತ್ತೊಬ್ಬರಿಗೆ ಕೊಟ್ಟಿದ್ದಾರೆ. ಅದನ್ನು ಈ ರೀತಿಯಾಗಿ KEದವರು ಕೂಡ ಅದನ್ನೇ ಹೇಳಿದರು, ಏನೋ ಆಗೋದಿಲ್ಲ, ನಡೆಯುತ್ತೆ ಅಂತ. ಅಲ್ಲಿ ನಡೆಯೋದಿಲ್ಲ, ಮುಂದೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಎಷ್ಟೇ ಒಂದು ಸ್ಪಷ್ಟನೆ ಕೊಟ್ಟರು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಚೆಲ್ಲಾಟ ಆಡ್ದಂಗೆ ಆಗ್ತದೆ. ಇಲ್ಲಿ ಏನು ಪ್ರಿಯಾಂಕ ಖರ್ಗೆ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಪ್ರತಿಭಟನೆ ಮಾಡಲಿ, ಏನು ಬೇಕಾದರೂ ಮಾಡಲಿ, ನಾವು ಮಿಕ್ಕದ ಲಾಠಿ ಚಾರ್ಜ್ ಮಾಡ್ತೇವೆ ಅಂತೇಳಿ ಈ ರೀತಿಯ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಯಾವ ರೀತಿ ಆಯಿತು ನೋಡ್ರಿ. ಇಲ್ಲಿ ನಾವು ಅವರು ಲಾಠಿ ಚಾರ್ಜ್ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಅವರೇ ಬೇಲಿನೇ ಎದ್ದು ಹೊಲ ಮೈತಪ್ಪ ಅಂದರೆ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಏನೇ ಇರಲಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದಿನ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಿರಿ. ಇದೇ ರೀತಿ ಗುಣಮಟ್ಟದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. KE ಅಂತಕ್ಕಂಥದ್ದು ಯಾವಾಗಾದರೂ ಕೂಡ ಒಂದು KPSCಯಲ್ಲಿ ನಡೆಸಿರ್ತಕ್ಕಂಥ ಗ್ರೂಪ್ C ಎಲ್ಲವನ್ನು ಈ ರೀತಿಯ ಗುಣಮಟ್ಟದ KEದಲ್ಲಿ ಇರ್ತಕ್ಕಂಥದ್ದು ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ಇರ್ತದೆ. ಆದ್ದರಿಂದ ಸ್ವಲ್ಪ ಅಧ್ಯಯನದ ಕಡೆಗೆ ನೀವು ಕೂಡ ಹೆಚ್ಚಿನ ಗಮನವನ್ನು ಕೊಡ್ರಿ. ಪ್ರಚಲಿತ ಘಟನೆಗಳಾಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇವಾಗ ಹಿಸ್ಟ್ರಿಯಲ್ಲಿ ಒಂದು ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಏನೇ ಇಲ್ಲಿ ಎಲ್ಲ ಸಬ್ಜೆಕ್ಟನ್ನು ಸಮಾನವಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಮುಂದಿನ ಪರೀಕ್ಷೆಗೆ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಹಿಂಗಾಯಿತು ಹಂಗಾಯಿತು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿ ಓದ್ಕೊಡ್ಬೇಡ್ರಿ. ಮುಂದಿನ ಎಕ್ಸಾಮ್ಗೆ
ಪ್ರಿಪೇರ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಏನಾದರೂ ಗೊಂದಲ ಇತ್ತುವಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಯಾರ್ದೆಲ್ಲ ಒಂದು OMR ಆಗಿರ್ಬೋದು, ಕ್ವಶನ್ ಪೇಪರ್ ಒಂದು ಮಿಸ್ ಮ್ಯಾಚಿಂಗ್ ಆಗಿದೆ ಅವರು ಕೂಡ ಕಮೆಂಟ್ ಮಾಡಿರಿ. ಇಲ್ಲ ನಂದು ಸರಿಯಾಗಿದೆ ಅನ್ನೋರು ಕೂಡ ಕಮೆಂಟ್ ಮಾಡಿರಿ. ಇಲ್ಲೇ ನೋಡೋಣ ಯಾರಿಗೆಲ್ಲ ಬಂದಿದೆ ಯಾರಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತೇವೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.